ಹಲೋ ಗೈಸ್, ಇಂಡಿಯಾ ವರ್ಸಸ್ ಬಾಂಗ್ಲಾ ವಾರ್ಮಪ್ ಪಂದ್ಯ ಈಗ ಮುಕ್ತಾಯವಾಗಿದೆ. ಇದರ ಮೊದಲು ಟಾಸ್ ಗೆದ್ದ ನಮ್ಮ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಮಾಡಿದರು. ನಿಗದಿತ 20 ಓವರ್ಗೆ ನಾವು 5 ವಿಕೆಟ್ ಕಳೆದುಕೊಂಡು 182 ರನ್ ಹೊಡೆದ್ವಿ. ಅದೇ ಥರ ಬಾಂಗ್ಲಾದೇಶ ತಂಡಕ್ಕೆ 183 ರನ್ ಟಾರ್ಗೆಟ್ ಕೂಡ ನಮ್ಮ ಟೀಮ್ ಇಂಡಿಯಾ ನೀಡಿತ್ತು. ಇನ್ನು ಬಾಂಗ್ಲಾ ತಂಡ 9 ವಿಕೆಟ್ ಕಳೆದುಕೊಂಡು 120 ರನ್ ಅಷ್ಟೇ ಗಳಿಸಿದೆ. ಇನ್ನು ಬಾಂಗ್ಲಾ ಏನಪ್ಪ ಅಂದರೆ ಈ ಒಂದು ಪಂದ್ಯವನ್ನು 63 ರನ್ನಿಂದ ಸೋತಿದೆ. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ವಾರ್ಮಪ್ ಪಂದ್ಯದಲ್ಲಿ ಕೂಡ ಇದೀಗ ಅದ್ಭುತವಾಗಿ ಆಡಿ ಈ ಒಂದು ಪಂದ್ಯ ಗೆದ್ದಿದೆ. ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ 23 ನೋಡಿದರೆ ಸಂಜು ಸ್ಯಾಮ್ಸನ್ 1, ರಿಷಬ್ ಪಂತ್ ರೋಲ್ಡ್ ಔಟ್ ಆಗಿ ಈಗ 53 ನೋಡಿದರು. ಸೂರ್ಯಕುಮಾರ್ 30 ನೋಡಿದರೆ ಶಿವಮ್ ದುಬೆ 14, ಹಾರ್ದಿಕ್ ಪಾಂಡ್ಯ 40, ರವಿ ಜಡೇಜಾ ಕೂಡ ಔಟ್ ಆಗದೆ 4 ನೋಡಿದರು. ಈ ಒಂದು ಗುರಿ ಬೆನ್ನತ್ತಿದಂಥ ಬಾಂಗ್ಲಾ ತಂಡ ಏನಪ್ಪ ಅಂದರೆ ಬಾಂಗ್ಲಾ ಪರ ಶಕೀಬ್ ಅಲ್ ಹಸನ್ 28, ಮೊಹಮ್ಮದ್ ಉಲ್ 40, ಅದೇ ರೀತಿಯಾಗಿ ಟಿ ಹಸನ್ ಅವರು 17 ರನ್ ಬಿಟ್ಟರೆ ಯಾವ ಆಟಗಾರರು ಕೂಡ ಅಬ್ಬರಿಸಲಿಲ್ಲ. ಹೀಗಾಗಿ ಬಾಂಗ್ಲಾ ತಂಡ ಟೀಮ್ ಇಂಡಿಯಾ ವಿರುದ್ಧ 63 ರನ್ನಿಂದ ಹೀನಾಯ ಸೋಲು ಅನುಭವಿಸಿದೆ. ಬಟ್ ಇದು ವಾರ್ಮಪ್ ಪಂದ್ಯ. ಟೀಮ್ ಇಂಡಿಯಾ ಕೂಡ ಇಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್, ಬಾಲಿಂಗ್, ಪಿಚ್ ಕೂಡ ಈಗ ಚೆನ್ನಾಗಿ ಅರಿತುಕೊಂಡು ಆಡಿದರು. ಹೀಗಾಗಿ ಗೆಲುವು ಸಾಧ್ಯ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರ ಅಂದರೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.